ಎಲ್ರಿಗೂ ನಮಸ್ಕಾರ. ಇಂದು ನಾನು ಹೇಳೋದು ಹಣದ ಬಗ್ಗೆ ಅಲ್ಲ, ಹೆಸರಿನ ಬಗ್ಗೆ ಅಲ್ಲ, ಆಸ್ತಿ ಪಾಸ್ತಿಯ ವಿಷಯದ ಬಗ್ಗೆ ಅಂತೂ ಅಲ್ವೇ ಅಲ್ಲ. ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ವಿಷಯ ಅಂದರೆ ಅದು ಆರೋಗ್ಯ ಮಾತ್ರ. ಇವತ್ತು ನಾವೆಲ್ಲರೂ ತುಂಬ ಓಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿತಾ, ಹಣ ಸಂಪಾದನೆ ಮಾಡ್ತಾ, ಮಕ್ಕಳ ಭವಿಷ್ಯ ನೋಡ್ತಾ, ಇ ಎಮ್ ಐ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಈ ಓಟದಲ್ಲಿ ನಾವು ನಿಧಾನವಾಗಿ ಮರೆತು ಬಿಡೋದು ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು. ಒಮ್ಮೆ ಯೋಚನೆ ಮಾಡಿ ನೋಡಿ, ನಮಗೆ ಕೋಟಿ ರೂಪಾಯಿ ಇದ್ದರೂ ಕೂಡ ಒಳ್ಳೆಯ ಆರೋಗ್ಯ ಇಲ್ಲ ಅಂದರೆ ಆ ಹಣದಿಂದ ಎಂಥ ಉಪಯೋಗ ಇದೆ? ಹಾಸಿಗೆ ಹಿಡ್ದವನಿಗೆ ಸ್ಟಾರ್ ಹೋಟೆಲ್ ಊಟ ಕೂಡ ರುಚಿಸೋದಿಲ್ಲ. ನಿದ್ರೆ ಇಲ್ಲದವ್ರಿಗೆ ಅರಮನೆ ಇದ್ದರೂ ಕೂಡ ಶಾಂತಿ ಸಿಗೋದಿಲ್ಲ. ಇಂಥ ಆರೋಗ್ಯ ಹಾಳಾಗೋದು ಹೇಗೆ ಅಂದರೆ ಸಣ್ಣ ಸಣ್ಣ ವಿಷಯಗಳಿಂದನೇ ನಮ್ಮ ಆರೋಗ್ಯ ಹಾಳಾಗುತ್ತಾ ಬರುತ್ತೆ. ಅದು ಯಾವ ವಿಷಯ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ನಾವು ಟೈಮ್ಗೆ ಸರಿಯಾಗಿ ಊಟ ಮಾಡದೇ ಇರೋದು, ನಿದ್ದೆಯನ್ನು ಕಡಿಮೆ ಮಾಡೋದು, ಮೊಬೈಲ್ನಲ್ಲಿ ಹೆಚ್ಚು ಸಮಯವನ್ನು ಕಳೆಯೋದು. ಈಗಿನ ದಿನಗಳಲ್ಲಿ ನಾವು ಮೊಬೈಲ್ನ ಎಷ್ಟು ಗಂಟೆಗಳ ಕಾಲ ಉಪಯೋಗಿಸ್ತೀವಿ ಅಂತ ನೀವೇ ಒಂದು ಸರಿ ಯೋಚನೆ ಮಾಡಿ ನೋಡಿ. ಮತ್ತು ಬೇಡದೇ ಇರೋ ವಿಷಯಗಳಿಗೆ ಟೆನ್ಷನ್ ತಗೊಳ್ಳೋದು, ಹೊರಗಿನ ಜಂಕ್ ಫುಡ್ಡನ್ನು ಚೆನ್ನಾಗಿ ತಿನ್ನೋದು, ವ್ಯಾಯಾಮ ಮಾಡದೆ ಬೊಜ್ಜನ್ನು ಆರಾಮಾಗಿ ಬೆಳೆಸೋದು. ಇದರಿಂದ ಇನ್ನೇನು ಆಗಲ್ಲ ಅಂತ ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಆದರೆ ನಮ್ಮ ದೇಹ ಪ್ರತಿದಿನ ಸೈಲೆಂಟಾಗಿ ನಮಗೆ ಒಂದು ಸಿಗ್ನಲನ್ನು ಕೊಡ್ತಾನೆ ಇರುತ್ತೆ. ಕೆಲವೊಮ್ಮೆ ತಲೆನೋವು ಬರುತ್ತೆ, ಕೆಲವೊಮ್ಮೆ ಆಯಾಸ ಆಗುತ್ತೆ, ಇನ್ನೂ ಕೆಲವೊಮ್ಮೆ ಬೇಸರ ಆಗುತ್ತೆ. ಇದೆಲ್ಲ ಕೂಡ ನಮ್ಮ ದೇಹ ನಮಗೆ ಕೊಡ್ತಿರೋ ಎಚ್ಚರಿಕೆ. ಇನ್ನು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ತುಂಬ ಮುಖ್ಯ. ಹೊರಗೆ ನಗ್ತಿರೋ ಹಲವಾರು ಜನ ತಮ್ಮ ಒಳಗಡೆ ತುಂಬ ನೋವಿನಲ್ಲಿರ್ತಾರೆ. ಇವತ್ತು ಮಾನಸಿಕ ಒತ್ತಡ ತುಂಬ ಹೆಚ್ಚಾಗ್ತಿದೆ. ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋದು, ಸೋಷಿಯಲ್ ಮೀಡಿಯಾ, ಕುಟುಂಬದ ಸಮಸ್ಯೆ, ಉದ್ಯೋಗದ ಟೆನ್ಷನ್ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಒಂದಿನ ಮನಸ್ಸೇ ದಣಿದು ಹೋಗುತ್ತೆ. ಅದಕ್ಕೆ ಕೆಲವೊಮ್ಮೆ ಯಾರಾದರೂ ನಿಮ್ಮ ಆತ್ಮೀಯರಿದ್ದರೆ ಅವ್ರ ಜೊತೆ ಮಾತಾಡಿ. ನಿಮ್ಮ ನೋವನ್ನು ಒಳಗೆ ಇಟ್ಕೋಬೇಡಿ. ಅಳಬೇಕನ್ಸಿದ್ರೆ ಅಳಿ, ನಿಮ್ಮ ಮನಸ್ಸನ್ನು ಯಾರಿಗೋ ಒಬ್ಬರಿಗೆ ಹಂಚ್ಕೋಬೇಕನ್ಸಿದ್ರೆ ಹಂಚ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಒಂಟಿಯಾಗಿ ಬಿಡಬೇಡಿ ಮತ್ತು ಒಂಟಿಯಾಗಿಸಬೇಡಿ. ಇನ್ನು ಮುಂದಿನದಾಗಿ ಮನೆಯ ಊಟಕ್ಕೆ ಮಹತ್ವವನ್ನು ಹೆಚ್ಚಾಗಿ ಕೊಡಿ. ಹಿಂದೆ ನಮ್ಮ ಅಜ್ಜ ಅಜ್ಜಿ, ಅಪ್ಪ ಅಮ್ಮ ಸರಳ ಊಟವನ್ನು ಮಾಡ್ತಾಯಿದ್ರು, ಆದರೆ ಅವರು ಆರೋಗ್ಯವಾಗಿದ್ದರು. ಇವತ್ತು ನಾವು ಬಣ್ಣದ ಫುಡ್ಡು, ಜಂಕ್ ಫುಡ್ಡು, ತ್ವರಿತ ಆಹಾರಗಳಿಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಾಲಿಗೆಗೆ ರುಚಿ ಕೊಡೋ ಆಹಾರ ದೇಹಕ್ಕೆ ಒಳ್ಳೆಯದೇ ಆಗಿರಬೇಕು ಅಂತೇನೂ ಇಲ್ವಲ್ಲ. ಮನೆಯ ಊಟ, ಹಣ್ಣುಗಳು, ತರಕಾರಿ, ನೀರು ಇದೆಲ್ಲ ಕೂಡ ನಮ್ಮ ದೇಹಕ್ಕೆ ನಿಜವಾದ ಔಷಧಿಯಾಗಿರುತ್ತೆ. ಇನ್ನು ಮುಂದಿನ ಮುಖ್ಯವಾದ ಅಂಶ ಅಂದರೆ ನಿದ್ರೆ. ದೇಹವನ್ನು ರಿಪೇರಿ ಮಾಡೋ ಸಮಯನೇ ನಿದ್ರೆ. ಕೆಲವರು ರಾತ್ರಿ 2 ಗಂಟೆವರೆಗೆ ಮೊಬೈಲನ್ನು ಬಳಸ್ತಾರೆ. ಆಮೇಲೆ ಬೆಳಗ್ಗೆ ಎದ್ದು ಕೂಡಲೇ ಆಯಾಸ, ತಲೆನೋವು ಶುರುವಾಗುತ್ತೆ. ದೇಹಕ್ಕೂ ವಿಶ್ರಾಂತಿ ಬೇಕು. ಒಳ್ಳೆಯ ನಿದ್ರೆ ಆದರೆ ಅರ್ಧ ಆರೋಗ್ಯ ಸಿಕ್ಕ ಹಾಗೆ. ನಾವು ಮೊಬೈಲ್ ಚಾರ್ಜ್ ಮಾಡ್ತೇವೆ, ಆದರೆ ನಮ್ಮ ದೇಹಕ್ಕೆ ಚಾರ್ಜ್ ಕೊಡೋದನ್ನು ಮರೆತೇವೆ. ಇನ್ನು ಮುಖ್ಯವಾಗಿ ವ್ಯಾಯಾಮದ ಅಗತ್ಯ ನಮ್ಮ ದೇಹಕ್ಕೆ ತುಂಬ ಇದೆ. ಪ್ರತಿದಿನ ಒಂದು ಅರ್ಧ ಗಂಟೆ ನಡೆದ್ರೆ ಸಾಕು. ದೇಹಕ್ಕೆ ಒಂಥರ ಚೈತನ್ಯ ಬರುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಜಿಮ್ಗೆ ಹೋಗಲೇಬೇಕು ಅಂತೇನಿಲ್ಲ, ಆದರೆ ನಮ್ಮ ದೇಹ ಚಲಿಸ್ತಾ ಇರಬೇಕು. ನಮ್ಮ ಆರೋಗ್ಯ ಹಾಳಾಗೋದ್ಮೇಲೆ ನಮಗೆ ಎಲ್ಲ ಅರ್ಥ ಆಗೋದು.
ತುಂಬ ಜನ ಹೇಳ್ತಾರೆ ನನಗೆ ಟೈಮ್ ಇರಲಿಲ್ಲ, ಆದರೆ ಆಸ್ಪತ್ರೆಗೆ ಹೋದಾಗ ಅದೇ ಜನ ಹೇಳ್ತಾರೆ ನನಗೆ ಈಗ ಟೈಮ್ ಸಿಕ್ತು ಅಂತ. ಅದಕ್ಕೆ ಆರೋಗ್ಯವನ್ನು ಈಗಲೇ ಕಾಪಾಡಿಕೊಳ್ಳಿ. ಮುಂದಿನ ಪಾಯಿಂಟ್, ಮಕ್ಕಳಿಗೆ ಒಳ್ಳೆಯ ಅಭ್ಯಾಸವನ್ನು ಕಲಿಸ್ಬೇಕು. ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ, ನಾವು ಹೇಳೋದನ್ನು ಮಕ್ಕಳು ಕಲಿಯೋದಿಲ್ಲ. ನಾವು ಏನು ಮಾಡ್ತೀವೋ ಅದನ್ನು ನೋಡಿ ಮಾತ್ರ ಅವ್ರು ಕಲಿಯೋದು. ನಾವು ದಿನಪೂರ್ತಿ ಮೊಬೈಲ್ ನೋಡಿದರೆ ಅವರು ಕೂಡ ಅದನ್ನೇ ಕಲಿತಾರೆ. ನಾವು ಟಿ ವಿ ನೋಡ್ತಾ ಇದ್ದರೆ ಅವರು ಕೂಡ ಪ್ರತಿದಿನ ಅದನ್ನೇ ಕಲಿತಾರೆ. ಅವ್ರಿಗದು ತಪ್ಪು ಅನಿಸಲ್ಲ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ದಾರೆ, ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನಾವು ಆರೋಗ್ಯಕರ ಆಹಾರವನ್ನು ತಿಂದರೆ ಅವರು ಕೂಡ ಅದೇ ಅಭ್ಯಾಸವನ್ನು ರೂಢಿ ಮಾಡ್ಕೊತಾರೆ. ಇನ್ನು ಕೊನೆಯದಾಗಿ ಒಂದು ಮಾತು, ಹಣ ಕಳೆದುಕೊಂಡ್ರೆ ಮತ್ತೆ ಸಂಪಾದನೆಯನ್ನು ಮಾಡಬಹುದು, ಆದರೆ ಆರೋಗ್ಯ ಹಾಳಾದರೆ ನಾವು ಹಿಂದೆ ಇರುವ ಹಾಗೆ ಬದುಕೋದು ತುಂಬ ಕಷ್ಟ. ಅದಂತೂ ಸಾಧ್ಯವಿಲ್ಲದ ಮಾತು. ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡಿ, ಸಾಕಷ್ಟು ನೀರನ್ನು ಕುಡಿಯಿರಿ, ಚೆನ್ನಾಗಿ ನಿದ್ರೆ ಮಾಡಿ, ವ್ಯಾಯಾಮ ಮಾಡಿ, ಮನಸ್ಸಿಗೆ ಶಾಂತಿ ಕೊಡಿ, ನಿಮ್ಮವರ ಜೊತೆ ಒಳ್ಳೆಯ ಸಮಯವನ್ನು ಕಳೆಯಿರಿ. ಯಾಕಂದರೆ ಆರೋಗ್ಯ ಇದ್ದರೆ ಜೀವನ ಸುಂದರ, ಆರೋಗ್ಯ ಇಲ್ಲ ಅಂದರೆ ಎಲ್ಲವೂ ವ್ಯರ್ಥ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆರೋಗ್ಯವಾಗಿರಿ, ಸಂತೋಷವಾಗಿರಿ.